ಅರ್ಜುನ್ ಸರ್, ಋಷಿಕೇಶ್ ಅವರೇ ಹಾಡು ಹೇಳ್ತಿತ್ತು, ಉಕ್ಕಿ ಉರಿಯೋ ಬೆಂಕಿ ಅಂತೆ ನೀ ಬಾ ಅಂತ. ಹಾಗೆ ವೇದಿಕೆ ಮೇಲೆ ಬೆಂಕಿ ತರಾನೇ ಬಂದಿದ್ರ. ಥ್ಯಾಂಕ್ ಯು ಸರ್. ಎರಡು ಮಾತಿಲ್ಲ, ಒಬ್ಬ ಕಲಾವಿದ ಆಗ್ಬೇಕಂದ್ರೆ ಕಿಚ್ಚು ಹುಚ್ಚು ಎರಡು ಹುಚ್ಚು ತರ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಇವತ್ತು ಪ್ರೂವ್ ಮಾಡಿದಿರ. ಥ್ಯಾಂಕ್ ಯು ಸರ್. ನಿಮ್ಮ ಕಣ್ಣಲ್ಲಿತ್ತು ಡ್ಯಾನ್ಸ್, ಎರಡನೇ ಮಾತಿಲ್ಲ, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಇತ್ತು ಡ್ಯಾನ್ಸ್. ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ನೀವು ಬರ್ದು ಇನ್ಯಾರು ಬರಬೇಕು ಋಷಿಕೇಶ್ ಅವರು. ಥ್ಯಾಂಕ್ ಯು ನೀವು ಬರಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ನಿಮಗೆ. ನನಗೆ ಭಾಳ ಇನ್ಸ್ಪೈರ್ ಮಾಡಿದ್ರಿ ನೀವು, ಭಾಳ ಇನ್ಸ್ಪೈರ್ ಮಾಡಿದ್ರಿ ನೀವು ಬಂದು. ಯಾಕಂದರೆ ಎಷ್ಟೋ ಸತಿ ಎಲ್ಲರೂ ನಾವುಗಳು ಎಲ್ಲ ದೇವರು ನಮ್ಗೆ ಆಶೀರ್ವಾದ ಮಾಡಿದ್ರು, ಏನೋ ಒಂದು ಅದಿಲ್ವಲ್ಲ ಇದಿಲ್ವಲ್ಲ ಅಂತ ಹೇಳೋಂಥ ಕ್ಯಾರೆಕ್ಟರ್ ಒಳಗಡೆ ಇರುತ್ತೆ. ಆ ಕ್ಯಾರೆಕ್ಟರ್ನ ನೀವು ಕೊಂದ್ರಿ ಇವತ್ತು. ಥ್ಯಾಂಕ್ ಯು. ಒಳ್ಳೇದಾಗಲಿ ಋಷಿಕೇಶ್, ನಮಗೆ ಆಲ್ ದಿ ಬೆಸ್ಟ್. ಒಬ್ಬ ಕಂಟೆಸ್ಟೆಂಟು ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡೋದ್ರ ಜೊತೆಗೆ ಅಲ್ಲಿ ಕೂತಿರೋ ಒಬ್ರು ಜಡ್ಜ್ನ ಇನ್ಸ್ಪೈರ್ ಮಾಡ್ತಾರೆ ಅಂದ್ರೆ ಅದು ಆ ಪ್ರತಿಭೆಯ ಟ್ಯಾಲೆಂಟ್, ಅದು ಕದರ್ ಅಂತ ಅಂದ್ರೆ. ನಿಮ್ಮ ಡಾನ್ಸ್ ಬಗ್ಗೆ ರಕ್ಷಿತಾ ಮ್ಯಾಮ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಋಷಿಕೇಶ್, ಎಷ್ಟು ವಯಸ್ಸಿಂದ ನೀವು ಡಾನ್ಸ್ ಕಲಿತಾ ಇದ್ದೀರಾ? ನಾನು 3 ವರ್ಷ ಆಯ್ತು ಮೇಡಮ್ ಕಲಿಯಕ್ಕೆ. 3 years ಹಿಂದೆಯಿಂದ ಡಾನ್ಸ್ ಕಲಿತಾ ಇದ್ದೀರಾ. ಮೇಡಮ್. ಹೆಂಗ್ ಅನಿಸ್ತು ನಿಮ್ಗೆ ಡಾನ್ಸ್ ಮಾಡಬೇಕು, ಯಾಕೆ ಡಾನ್ಸರ್ ಆಗಬೇಕು ಅಂತ ಅನಿಸ್ತು? ನನಗೆ ಮೊದಲು ಡ್ಯಾನ್ಸ್ ಅಂದರೆ ಹುಚ್ಚಿತ್ತು ಮೇಡಮ್. ಆದರೆ ಡ್ಯಾನ್ಸ್ ಸ್ಕೂಲ್ ಎಲ್ಲಿದೆ ಅಂತ ಗೊತ್ತಿದ್ದಿಲ್ಲ. APMC ಮಾರ್ಕೆಟಲ್ಲಿ ಕೆಲಸ ಮಾಡ್ತೀನಿ, ತರಕಾರಿ ವ್ಯಾಪಾರ ಮಾಡ್ತೀನಿ. ಅಲ್ಲಿ ನಾನು ಈ ಥರ ಡ್ಯಾನ್ಸ್ ಮಾಡ್ತಿದ್ರೆ ಒಬ್ಬ ಅಣ್ಣ ಅವರು ಡೈಲಿ ನೀನು ಡ್ಯಾನ್ಸ್ ಮಾಡ್ತಿದ್ದಾನೆ, ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟ. ಹೌದು ಮೇಡಮ್, ನಾನು ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟ ಅಂತ ಹೇಳಿದೆ ಅವ್ರಿಗೆ. ಹೇಳಿದ್ರೆ ಅವರು ಡ್ಯಾನ್ಸ್ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಸ್ಟರ್ ಕಡೆ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಅವರು ಬಂದಿದಾರ ನಿನ್ ಜೊತೆ? ಹಾಂ ಬಂದಿದ್ದಾರೆ ಮೇಡಮ್. ಕರಿ ಅವರು. ಪವನ್ ಮಾಸ್ಟರ್, ರವಿ ಮಾಸ್ಟರ್. ಡೈಲಿ ನೀನು ಈ ವ್ಯಾಪಾರ ಮಾಡ್ತಿದ್ದೆ ಅಲ್ಲ, ಅಲ್ಲಿ ಏನ್ ಡಾನ್ಸ್ ಮಾಡ್ತಿದ್ದೆ? ಸುಮ್ನೆ ಮಾರುವಾಗ ಡಾನ್ಸ್ ಮಾಡೋದ ನಿಂತ್ಕೊಂಡು? ಇಲ್ಲ ಮೇಡಮ್, ತರಕಾರಿ ಏನಾರ ಫ್ರೀ ಟೈಮ್ ಸಿಕ್ಕಿದ್ರೆ ಸುಮ್ಮನೆ ಈ ಥರ ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ. ಅಷ್ಟಿಷ್ಟನಾ ಡಾನ್ಸ್ ಅಂದ್ರೆ ನಿನ್ಗೆ? ಹುಚ್ಚು ಮೇಡಮ್. ಇವತ್ತು ನೀನು ತುಂಬಾ ಚೆನ್ನಾಗಿ ಮಾಡಿದೆ ನೀನು ಋಷಿಕೇಶ್. ಒಂದು ಸ್ಟ್ರೆಂಗ್ತ್ ಇದೆ ನಿನ್ಗೆ, ಆ ಕೈಯಲ್ಲೂ ತುಂಬಾ ಸ್ಟ್ರೆಂಗ್ತ್ ಇದೆ. ಥ್ಯಾಂಕ್ ಯು. ಓಕೆ, ಅದ್ ನೀನ್ ತೋರಿಸ್ದೆ ನಿನ್ ಡಾನ್ಸ್ ಅಲ್ಲಿ. ಒಂದ್ ಭಯ ಇತ್ತು, ಮುಂದುವರೆದಾಗ ರಿಷಿಕೇಶ್ ಚೆನ್ನಾಗಿ ಮಾಡ್ತಾರ ಈ ಕಾಂಪಿಟೇಷನ್ ಅಲ್ಲಿ, ಬೇರೆಯವರೆಲ್ಲ ಇನ್ನ ಚೆನ್ನಾಗಿ ಮಾಡ್ಬೋದು, ರಿಷಿಕೇಶ್ ಇನ್ನ ಸ್ವಲ್ಪ ಕಷ್ಟಪಟ್ಟು ಡಾನ್ಸ್ ಮಾಡ್ಬೇಕಲ್ಲ ಅಂದಾಗ ಇಡೀ ಟೀಮ್ ಒಂದೇ ಹೇಳ್ತು ಇಲ್ಲ ಮಾಡ್ತಾನೆ ಅವನು ಅಂತ. ನೀನ್ ಮಾಡ್ತೀಯ ರಿಷಿಕೇಶ್? ನೀನು ಪಕ್ಕಾ ಮಾಡ್ತೀನಿ ಮೇಡಮ್. ನನ್ನ ಕಡೆಯಿಂದ ಹಾಗಿದ್ರೆ ರಿಷಿಕೇಶ್, ಯು ಆರ್ ಸೆಲೆಕ್ಟೆಡ್. ಅಷ್ಟೇ ಮೇಡಮ್, ನಾನು ಒಂದು ಹೇಳಬೇಕು. ನನಗೆ ಡ್ಯಾನ್ಸ್ ಕಲಿಸ್ಬಿಟ್ಟು ಇಲ್ಲಿವರೆಗೆ ಕರ್ಕೊಂಬಂದ್ಬಿಟ್ಟು ರೂಪಾಯಿ ಖರ್ಚಿಲ್ದಂಗೆ ನನಗೆ ನೋಡ್ಕೊಂಬಿಟ್ಟು ಮನೆ ಕಷ್ಟ ಎಲ್ಲ ನೋಡ್ಕೊಂಬಿಟ್ಟು ನನಗೆ ಇದೆಲ್ಲ ಕರ್ಕೊಂಬಂದಿದ್ದೀವ್ರೆ ಮೇಡಮ್. ಇವ್ರಲ್ಲಿದ್ದೇನೆ ನಾನು ಇಲ್ಲಿವರೆಗೆ ಬರೋಕೆ ಸಾಧ್ಯ ಮೇಡಮ್. ಇವರೇ ಮೇಡಮ್ ನನಗೆಲ್ಲ. ಪವನ್ ಮಾಸ್ಟರ್ ಅಂಡ್ ರವಿ ಮಾಸ್ಟರ್, ಫಸ್ಟ್ ನಿಮಗೆ ಒಂದು ಸೆಲ್ಯೂಟ್ ಮಾಡಬೇಕು. ಥ್ಯಾಂಕ್ ಯು. ಒಂದು ಟ್ಯಾಲೆಂಟ್ಗೆ ಅದನ್ನು ಎನ್ಕರೇಜ್ ಮಾಡಿದ್ದೀರಲ್ಲ ನೀವಿಬ್ಬರು ಕೊರಿಯೋಗ್ರಾಫರ್ಸ್ ಆಗಿ. ಬಿಕಾಸ್ ಯೂಶ್ವಲ್ ಒಂದು ಕೊರಿಯೋಗ್ರಾಫ್ ಅಂದರೆ ಎಲ್ಲ ಬೇಕು ಅವ್ರಿಗೆ, ಒಂದು ಎಂಟೈರ್ ಬಾಡಿ ಲ್ಯಾಂಗ್ವೇಜ್ ಬೇಕು. ಬಟ್ ನೀವು ಈ ಥರ ಒಂದು ಟ್ಯಾಲೆಂಟನ್ನ ಒಂದು ಟೈಮನ್ನು ಅವನ್ನ ಗಟ್ಸಿಂದ ಮೇಲೆ ತಂದುಬಂದು ಅವನ್ನ ಡೆಕೋರೇಟ್ ಮಾಡಿ ಒಂದು ಎಷ್ಟೊಂದು ಪ್ಲಾಟ್ಫಾರ್ಮು ಅದು ಶಿವನ ಮುಂದೆ ಪ್ರೆಸೆಂಟ್ ಮಾಡಿದಿರಲ್ಲ, ಅದಕ್ಕೆ ಒಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಋಷಿಕೇಶ್, ನಿಮಗೆ ನಟರಾಜನ್ ಒಳಗಡೆ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಒಳ್ಳೆ ಪ್ರೂವ್ ಮಾಡಿ ನಾವುಗಳು 4 ಜಡ್ಜಸ್ಸು ಡಿಫೈರಿಂಗ್ ಆಲ್ ಆರ್ಡ್ಸ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಬೆಸ್ಟ್ ಆಫ್ ಲಕ್. ಐ ಥಿಂಕ್ ಯು ವಿಲ್ ಬಿ ಅ ಯೂನಿಕ್ ಫಾರ್ಮ್ ಆಫ್ ಡ್ಯಾನ್ಸ್. ನಿಮಗೆ ಒಂದು ಸ್ಟೈಲ್ ಆಫ್ ಡ್ಯಾನ್ಸ್ ನೀವು ಪ್ರೆಸೆಂಟ್ ಮಾಡಿ, ಅದು ನಾವು ನೋಡ್ತೀವಿ ಅಂಡ್ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ವೆಲ್ಕಮ್ ಟು DKD. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಿನಿ ಮಾಸ್ಟರ್. ನಿಮ್ಮ ಬಗ್ಗೆ ನನಗೆ ತಿಳ್ಕೊಳ್ಳುವಂಥ ಕುತೂಹಲ ಆ್ಯಂಡ್ ಇಲ್ಲಿರುವಂಥ ಎಲ್ಲರ ಕುತೂಹಲ, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 3 ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ಬಿಟ್ಟು ನಾನು 11:30 ಕೆಲಸ ಮುಗಿದ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟು ಮಕ್ಕ ತೊಳ್ಕೊಂಬಿಟ್ಟು ಊಟ ಗೀಟ ಮಾಡ್ಕೊಂಬಿಟ್ಟು ಕ್ಲಾಸ್ಗೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ರಾತ್ರಿ 8 ಗಂಟೆವರೆಗೆ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ಬಿಟ್ಟು ಆಮೇಲೆ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಬೆಳಗ್ಗೆ. ನಿಮ್ ಡಾನ್ಸ್ ಅಂದ್ರೆ ಹುಚ್ಚು ಅಂತ ಹೇಳಿದ್ರಿ ನೀವು. ಯಾರು ನಿಮ್ಮನ್ನ ಅಷ್ಟು ಇನ್ಸ್ಪೈರ್ ಮಾಡಿದ್ರು ಡಾನ್ಸ್ ಮಾಡೋದಕ್ಕೆ? ಲಾರೆನ್ಸ್ ಮಾಸ್ಟರ್. ವಾವ್, ಸೂಪರ್. ಆ್ಯಂಡ್ ನಿಮ್ಮ ಮಾಸ್ಟರ್ಸ್ ಹತ್ರ ಕೇಳಬೇಕು, ಇಂಥ ಪ್ರತಿಭೆ ನಿಮ್ಮ ಕಣ್ಣಿಗೆ ಬಿದ್ದಾಗ ಇಲ್ಲ ಇವ್ರನ್ನ ನಾವು ಟ್ರೈನ್ ಮಾಡ್ಬೇಕು, ಇವ್ರಿಗೆ ಡಾನ್ಸ್ ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಅನ್ಸ್ತಲ್ಲ, ಅದು ಹೇಗೆ? ನಮ್ಮ ಹತ್ರ ಜಗ್ಗಿ ಜನ ಸ್ಟೂಡೆಂಟ್ಸ್ ಇದೆ, ಒಂದು 35-40 ಮೆಂಬರ್ಸ್ ಇದೆ ಮೇಡಮ್ ನಮ್ಮ ಹತ್ರ. ಬಟ್ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರ. ಬಟ್ ಇದರಲ್ಲಿ ಕಂಡಿರೋ ಟ್ಯಾಲೆಂಟೇ ಬೇರೆ ಇತ್ತು ಮೇಡಮ್. ಅದ್ರ ಸಲುವಾಗಿ ನಾವು ಜಾಸ್ತಿ ಸಪೋರ್ಟ್ ಕೊಟ್ಟಿವಿ, ಅದಕ್ಕೋಸ್ಕರ ಮೇಡಮ್ ಅಷ್ಟೇ, ಬೇರೆ ಸೂಪರ್. ಆಕ್ಚುಲಿ ಇಲ್ಲಿ ಬರೋದಕ್ಕೂ ಕೂಡ ರಿಷಿಕೇಶ್ ಹತ್ರ ಹಣ ಇರಲಿಲ್ಲ, ಅವ್ರು ಅದನ್ನ ಹೇಳಿದ್ರು. ಅವರ ಮಾಸ್ಟರ್ಸೇ ಇಲ್ಲಿ ಕರ್ಕೊಂಬಂದಿರೋದು, ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು. ರಿಷಿಕೇಶ್ ಅಂದ್ರೆ ಅಷ್ಟು ಪ್ರೀತಿನಾ?
ಮೇಡಮ್ ಅವನಗೋಸ್ಕರ ಒಂದು ಊರೇ ಕಾಯ್ತಾ ಇದೆ ಅಲ್ಲಿ ಆಡಿಷನ್ಗೋಸ್ಕರ. ಬಳ್ಳಾರಿ ಡಿಸ್ಟಿಕ್ಕೇ ಕಾಯ್ತಾ ಇದೆ ಅವನ ಆಡಿಷನ್ಗೋಸ್ಕರ. ಕಾಲ್ ಬೇಕಾದರೆ ನೋಡ್ರಿ ಮೇಡಮ್, ಬೇಕಾದರೆ ಕಾಲ್ಸ್ ಕೂಡ ಬರ್ತಾನೇ ಇದೆ, ಮೇಲೆ ಕಾಲ್ಸ್ ಬರ್ತಾನೆ ಇದೆ, ಏನಾಗಿದೆ ಅಂತ. ಅರೇ ನಮ್ಮ ಬಳ್ಳಾರಿಯ ಭವಿಷ್ಯ ಇವತ್ತು ವೇದಿಕೆ ಮೇಲೆ ನಿಂತಿದೆ. ಶಿವಣ್ಣ ಅವರ ಮಾತಿಂದ ಈಗ ಗೊತ್ತಾಗುತ್ತೆ ಆ ಭವಿಷ್ಯದ ನಿರ್ಧಾರ ಆಗತ್ತೆ. ಏನು ಮಾಡಲಿ ನಾನು, ಏನು ಹೇಳಲಿ, ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು, ಎಲ್ಲ ಬಲ್ಲೆನು ಎನ್ನುತ್ತ ಹೋಗಿ ಹಳ್ಳಕ್ಕೆ ಬೀಳುವರು ಅಂತ ಕಾಲದಲ್ಲಿ ಈ ರೀತಿ ಒಬ್ಬ ಮನುಷ್ಯ ಬಂದು ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಇದಕ್ಕೇನು ಹೇಳ್ಬೇಕು ಹೇಳಿ? ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಯಾಕೆ ಈ ಹಾಡು ಅಪ್ಪಾಜಿ ಹಾಡು ಇದು ಜ್ಞಾಪಕಕ್ಕೆ ಬಂತು. ಕಣ್ಗಳಿದೆ ಸರಿಯಾಗಿ ಇದು ಮಾಡಕ್ಕಾಗಲ್ಲ ಅಂತ ಇದ್ರಲ್ಲಿ ಒಂದು ಕೈಲಿ ಎಲ್ಲಾ ಪವರ್ ಅಂತ ತಗೊಂಡು ಆಡೋದು ಆ ಕೈಲೂ ಮಾಡ್ತಾ ಇದ್ದಾನೆ ಮೂಮೆಂಟ್ ಅಂದ್ರೆ ನಮ್ಗೆ ನಿಜವಾಗ್ಲೂ ಶಾಕ್ ಆಯ್ತು. ಬಟ್ ಖಂಡಿತ ಹುಡುಗ ಮಾತಾಡಿದ್ರಲ್ಲಿ ಒಂದು ನಂಬಿಕೆ ಬಂತು ನನಗೆ. ಯಾವ್ದೇ ಕೆಲಸ ಮಾಡ್ಲಮ್ಮ, ಕೆಲ್ಸನೇ. ತರಕಾರಿ ತಗೋ, ಕಸ ಗುಡ್ಸಿ, ಏನ್ ಮಾಡುದು ಸರಿ, ನಾನು ಏನ್ ಕೆಲಸ ಮಾಡಕ್ ರೆಡಿ. ನಾನೊಬ್ಬ ಹೀರೋ ತರ ಬಿಹೇವ್ ಮಾಡೋದೇ ಇಲ್ಲ. ಸೆಟ್ಲ್ ನೋಡಿದ್ರೆ ಸ್ಪಾಟ್ ಬಾಯ್ ಜೊತೆಲೂ ಮಾಡ್ತಾ ಇರ್ತೀನಿ, ಕಾಫಿದ ಟೀ ತಂದು ಕೊಡ್ತಾ ಇರ್ತೀನಿ, ಅಡುಗೆ ಬಡಿಸ್ತೀನಿ, ಎಲ್ಲ ಏನಿಲ್ಲ, ಹಂಗೆ ಜಾಲಿಯಾಗಿ ಇರ್ತಾ ಇರ್ಬೇಕು, ಅದೇ ಲೈಫು. ಇದೇ ರೀತಿ ಮಾಡಮ್ಮ, ನೀನ್ ಖಂಡಿತ ವಿನ್ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ. ಹಂಗೆ ಹೇಳ್ತಾ ಥ್ಯಾಂಕ್ ಯು ಸರ್. ವೆಲ್ಕಮ್. ಬಳ್ಳಾರಿಯ ಕಾಯುವಿಕೆಗೆ ಈಗ ಸಂತೋಷದ ಸುದ್ದಿ ಸಿಕ್ಕಿದೆ. ರಿಷಿಕೇಶ್ ಅವರು ಆಯ್ಕೆ ಆಗಿದ್ದಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ. ನೀವು ಫಸ್ಟ್ ಹೋಗಿ ನಿಮ್ಮ ಕೊರಳಿಗೆ ರಾಜ ಪದಕ ಹಾಕಿಸ್ಕೊಂಬನ್ನಿ ರಿಷಿಕೇಶ್. ಇದು ಖಂಡಿತವಾಗ್ಲೂ ಸಾಧಾರಣವಾದ ವಿಷಯ ಅಲ್ವೇ ಅಲ್ಲ. ಅವರ ಒಂದು ಕೈಯಲ್ಲಿ ತಮ್ಮ ಇಡೀ ಬಲವನ್ನ ಡಾನ್ಸ್ ಮೂಲಕ ತೋರಿಸಿ ಪವರ್ ಸ್ಟಾರ್ ರಾಜ ಪದಕವನ್ನ ಇವತ್ತು ಅವರ ಹೃದಯದ ಮೇಲೆ ಧರಿಸಿದ್ದಾರೆ ಅಂತಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಟಾಸ್ಕ್. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಆಡಿಯನ್ಸ್. ರಿಷಿಕೇಶ್, ಇದು ನಿಮ್ಮ ಕೈ ಬಾಲ್ಯದಿಂದನೂ ಹೀಗೆ ಇತ್ತಾ? ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಾನು ಹುಟ್ಟಿದ್ದೆ ಈಗ, ನಮ್ಮ ಅಮ್ಮನ ಹೊಟ್ಟೆಲಿದ್ದು ಹುಟ್ಟಿದ್ದೆ ಈಗ, ಬಂದಿದ್ದೆ ಈಗ. ನಾನು ಹುಟ್ಟಿದಾಗ್ಲಿದ್ದೆ ಹಿಂಗೆ ನನಗಿರೋದು. ಬಟ್ ಅದನ್ನ ಹೆಂಗ್ ಫೇಸ್ ಮಾಡಿದ್ರಿ? ಅವಾಗ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ನಾನು ಸ್ಕೂಲಿಗೆ ಹೋಗ್ತಿದ್ದೆ, 9ನೇ ಕ್ಲಾಸಿಗೆ ಬಂದಿದ್ದೆ. ಅವಾಗ ನನಗೇನು ಗೊತ್ತಿಲ್ಲ. ಅವಾಗ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು. ಕುಡ್ದು ಈ ಥರ ತೀರ್ಕೊಂಡು ಹೋಗ್ಬಿಟ್ರು. ಕುಡ್ದು ಬಾಡಿ ಎಲ್ಲ ಇದಾಗ್ಬಿಟ್ಟು ತೀರ್ಕೊಂಡು ಹೋಗ್ಬಿಟ್ರು. ಹೋದಾಗ ಅಮ್ಮ ಒಬ್ಬಳೇ ಇದ್ಲು. ಆಮ್ಯಾಗ ಅಣ್ಣ ಲವ್ ಮ್ಯಾರೇಜ್ ಮಾಡ್ಕೊಂಡು ಸಪ್ರೇಟ್ ಹೋಗ್ಬಿಟ್ಟ. ಮನೆಗೆ ಯಾರೂ ದಿಕ್ಕೇ ಇದ್ದಿಲ್ಲ. ಆಮೇಲೆ ನಾನೇ ಸ್ಕೂಲ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಿದೆ. ಆದರೆ ಒಂದು 2 ತಿಂಗಳು ಕೆಲಸ ಕೇಳಿದೆ, ಎಲ್ಲಿ ಕೆಲಸ ಕೊಟ್ಟಿಲ್ಲ. ಒಂದು ಕೈ ಇದೆ, ನೀನು ಎಲ್ಲಿ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ಯಾರೂ ಕೆಲಸ ಕೊಟ್ಟಿಲ್ಲ. ಆಮೇಲೆ ಒಂದು ತರಕಾರಿ ವ್ಯಾಪಾರ ಅಂಗಡಿಯಲ್ಲಿ ಬಣ್ಣ ಕರ್ಕೊಂಡು ಹೋದ್ರು. ಅವ್ರ ಅಂಗಡಿಯಲ್ಲಿ ಇದುವರೆಗೆ ಆಯ್ತು ಕೆಲಸ ಮಾಡ್ತೀನಿ. 250 ರೂಪಾಯಿ ಕೂಲಿ ಕೊಡ್ತಾರೆ, ಅಂಗಡಿಗೆ ಕೆಲಸ ಮಾಡ್ತೀನಿ. 4 ವರ್ಷ ಆಯ್ತು ಅಂಗಡಿಗೆ ಕೆಲಸ ಮಾಡೋಕೆ.